ನಾವೊಂದು ಹೊಸ ವಿಷಯವನ್ನು ತಮ್ಮ ಮುಂದೆ ತರಬೇಕಂತ ಮಾಡಿದ್ದೀನಿ. ಮೊದಲನೇದು ಏನಂದ್ರೆ, ಈ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಇದರ ಅಖಂಡ ಸಂಕಲ್ಪ ದಿನದ ಉದ್ಘಾಟನೆಯನ್ನು ನಾವು ಮಾಡ್ತೀವಿ. ಏನು ಅಖಂಡ ಸಂಕಲ್ಪ ಏನು ಮಾಡೋದೈತಿ? ಅಖಂಡ ಸಂಕಲ್ಪ ಮಾಡಬೇಕಾದ್ರೆ ನಮ್ಮ ದೇಶದ ಯುವಕರ ಮೊದಲ ರೆಡಿ ಆಗ್ತದೆ. ಆ ಯುವಕರಿಗೆ ಏನು ಮಾಡ್ತಾ ಇದ್ದಾರೆ? ಕೆಲವು ದುಶ್ಚಟಗಳಿಗೆ ಬಲಿಯಾಗಿ ಸಮಾಜದ ತಿರುವನ್ನು ಬದಲಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಈ ವೇದಿಕೆಯ ಮುಖಾಂತರ ನಾನು ನಮ್ಮ ದೇಶದ ಯುವಕರಿಗೆ ಹೇಳಿಕೊಳ್ಳೋದೇನೆಂದ್ರೆ, ತಾವು ಬಲಿಷ್ಠರಾಗಿ ಈ ಸಂಕಲ್ಪವನ್ನು ತಾವು ಮುಂದುವರಿಸ್ಕೊಂಡು ಹೋಗಬೇಕು. ಆ ಕಾರಣಕ್ಕಾಗಿ ಈ ವೇದಿಕೆಯ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಳ್ಳೋದೇನೆಂದರೆ, ಈ ವೇದಿಕೆ ನಮ್ಮ ದೇಶದ ಸಾಮಾಜಿಕ ಹಾಗೂ ನಮ್ಮ ದೇಶದ ಬೆಳವಣಿಗೆಗಾಗಲಿ ಅಥವಾ ನಮ್ಮ ದೇಶದ ಭದ್ರತೆಗಾಗಲಿ ಈ ವೇದಿಕೆ ಸತತವಾಗಿ ನಿಂತಿದೆ ಅಂತ ಈ ವೇದಿಕೆ ಮೂಲಕ ನಾನು ತಮ್ಮನ್ನು ತಿಳಿಯಪಡಿಸ್ತೀನಿ. ಮತ್ತು ಈ ವೇದಿಕೆ ಮೇಲೆ ನನಗೆ ಒಂದೆರಡು ಮಾತಾಡಲಿಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಕಿರುಭಾಷೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಾನು 28ನೇ ವರ್ಷದ ಸ್ವತಂತ್ರ ದಿನದ ಶುಭಾಶಯಗಳನ್ನು ಹೇಳ್ತೀನಿ. ನಮಗೆ ಸ್ವತಂತ್ರ ಸಿಕ್ಕಿದ್ದು 15 ಆಗಸ್ಟ್ 1947ರಲ್ಲಿ ದೇಶ ವಿಭಜನೆಯಾಯಿತು. ಅದಾದ ನಂತರ ಈ ದೇಶದ ಸ್ವತಂತ್ರಕ್ಕಾಗಿ ಎಷ್ಟು ಜನ ಯಾವ ರೀತಿ ಹೋರಾಟ ಮಾಡಿದರು, ಯಾವ ದೇಶಗಳು ಇದರೊಳಗೆ ಇನ್ವಾಲ್ವ್ ಆದರು, ಯಾರ್ಯಾರು ಬಂದು ನಮ್ಮನ್ನು ಆಳಿದ್ರು, ಅದಕ್ಕೆ ಹೋರಾಟ ಮಾಡಲಿಕ್ಕೆ ಎಷ್ಟು ನಮ್ಮ ಸ್ವತಂತ್ರ ಹೋರಾಟಗಾರರು ಏನಂತ ತ್ಯಾಗ ಮಾಡಿದ್ರು ಅನ್ನೋದನ್ನು ಸವಿಸ್ತಾರವಾಗಿ ಅಜಯ್ ಸರ್ ದೇಶ ಅಂತ ನಾವಿವತ್ತೆಲ್ಲರೂ ಕರಿತಾ ಇದ್ದೀವಿ. ಆದರೆ ಒಂದು ಸಂಗತಿಯನ್ನು ಇವತ್ತು ನಾವು ನೆನಪಿನಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಿತಾಸಕ್ತಿಗಾಗಿ, ತಮ್ಮ ಹೆಸರಿಗಾಗಿ ನಮ್ಮ ಭಾರತಾಂಬೆಯನ್ನು ಮಾರಿರ್ತಕ್ಕಂಥ ದಿವಸ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿಲ್ಲ, ಅದು ನನ್ನ ದುಃಖದಿಂದ ಹೇಳಬೇಕಾಗಿರ್ತಕ್ಕಂಥ ಸಂಗತಿ. ಯಾಕಂತ ಕೇಳಿದ್ರೆ, ಅಖಂಡ ಭಾರತದ ಸಂಕಲ್ಪವನ್ನು, ಭಾರತ ದೇಶವನ್ನು ನಾವು ನೋಡಿದಾಗ ಮೊದಲಿಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ಟಿಬೆಟ್ ಇದೆಲ್ಲ ಯಾಕೆ ಆಕ್ರಮಣಕಾರಿಯಾಗಿರ್ತಕ್ಕಂಥ ದೇಶ ಆಯಿತು ಅನ್ನಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಅರಾಜಕತೆಯೇ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಸದೃಢತೆ ಅನ್ನೋದನ್ನ ಇವತ್ತು ಇತ್ತು ಅಂತ ಕೇಳಿದ್ರೆ, ಬಹುಶಃ ಇವತ್ತು ಅಖಂಡ ಭಾರತದ ಸಂಕಲ್ಪದಲ್ಲಿ ಇಷ್ಟೆಲ್ಲ ಯುವಕರು ಕೂಡಿರಂದ್ರ ನಿಜವಾಗಿರ್ತಕ್ಕಂಥ ಆಗ ಹೋರಾಟ ಮಾಡಿರ್ತಕ್ಕಂಥ ಸೈನಿಕರಾಗಲಿ, ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಲಿ ಪುನರ್ಜನ್ಮವನ್ನ ಎತ್ತ ಅಖಂಡ ಭಾರತದ ಸಂಕಲ್ಪ ಇವತ್ತು ಬಂದಿದೆ ಅಂತ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ, ಇವತ್ತು ಸಾಕನ್ನುವಷ್ಟು ಯುವಕರೆಲ್ಲ ಇದ್ದಾರೆ, ಭಾರತ ದೇಶದಲ್ಲಿದ್ದಾರೆ, ಜಮಖಂಡಿ ತಾಲೂಕಿನಲ್ಲಿದ್ದಾರೆ. ಆ ಯುವಕರಿಗೆಲ್ಲರಿಗೆ ಅಖಂಡ ಭಾರತದ ಸಂಕಲ್ಪದ ಕಲ್ಪನೆ ಬೇಡಾಗಿದೆ. ಇವತ್ತಿನ ನಡೀತಿರ್ತಕ್ಕಂಥ ಪಿಕ್ಚರ್ ಶೋಗಳ ಶೂಟಿಂಗ್ ಟಿಕ್ಟಾಕ್ಗಳು ಬೇಕಾಗಿದ್ದಾರೆ. ಅದನ್ನ ಬಿಟ್ಟು ನಮ್ಮ ಬಜರಂಗ ದಳ ಯುವಕರೆಲ್ಲ ಕೂಡಿದ್ದಾರೆ ಅಂದ್ರೆ ಇಂದಿನ ನಾಳೆ ಸುಭದ್ರವಾಗಿರ್ತಕ್ಕಂಥ ಭಾರತ ಅಖಂಡ ದೇಶ ಆಗ್ಲಿಕ್ಕೆ ಬಹಳ ದಿವಸ ಅನ್ನೋದಿಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಕೇಳಿದ್ರೆ ಬಂಧುಗಳೇ, ಲಕ್ಷಾಂತರ ಜನರು ಭಾರತ ದೇಶಕ್ಕೆ, ಯಾಕಂತ ಕೇಳಿದ್ರೆ ಸಾಕನ್ನುವಷ್ಟು ಜನರ ಮೇಲೆ ಕೇಸ್ಗಳಿದ್ದಾವೆ, ಸಾಕನ್ನುವಷ್ಟು ಜನರ ಬಡವರ ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಇನ್ನೂ ಜಾಗೃತ ಆಗ್ತಾ ಇಲ್ಲ. ಯಾಕೆ ಜಾಗೃತ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಸ್ವಾರ್ಥದ ಕಲಿಯುಗದಲ್ಲಿ ನೀನು ಬದುಕಲು ಮನುಷ್ಯ ನನ್ನ ಗುಡಿಯಲ್ಲ ಮನವೇ ಅಂತ ಹೇಳಿದಾರ. ಅದಕ್ಕೆ ನಾವು ಬದುಕವ್ರನ್ನು ಬದುಕು ಕೊಡುವಲ್ಲಾಗಿದ್ದು, ನಾವು ಬದುಕಾಕ ಇವತ್ತು ಬರುವಲ್ಲಾಗೈತಿ ಅಂತ ಅಖಂಡ ಭಾರತದ ಸಂಕಲ್ಪವನ್ನು ಹೊತ್ತಿರ್ತಕ್ಕಂಥ ಭಾರತ ದೇಶಕ್ಕ ಇವತ್ತು ಭಾರತ ಇಂದಿನ ನಾಳೆ ವಿಶ್ವಗುರು ಹಾಗೆ ಆಗುತ್ತೆ. ಭಾರತ ದೇಶದಿಂದ ಪ್ರತಿಯೊಬ್ಬರಿಗೆ ಜ್ಞಾನಾಮೃತದ ನೆಲೆ ಆಗುತ್ತೆ, ಹಾಗೆ ಆಗುತ್ತೆ ಅನ್ನೋ ಮಾತನ್ನ ಈ ಸಂಕಲ್ಪದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಯುವಕರು ಇವತ್ತು ನೋಡಿದಾಗ ಎಷ್ಟೋ ಜನ ಮಕ್ಕಳು ಸಾಲಿ ಕಲಿಸ್ತಾ ಇದ್ದೀರಿ. ಸಾಲಿ ಕಲಿಸೋದು ದೊಡ್ಡ ಮಹತ್ವದಲ್ಲ, ಹುಟ್ಟಿದ ಮಗನಿಗೆ ಸಂಸ್ಕಾರ ಕೊಡೋದು ಬಹಳ ದೊಡ್ಡದು ಇವತ್ತಿನ ಸಮಾಜದಲ್ಲಿ. ಯಾಕಂತ ಕೇಳಿದ್ರೆ, ಒಳ್ಳೆ ಮಕ್ಕಳಿಗೆ ಒಂದು ಸಂಸ್ಕಾರ ಇಲ್ಲದ ಮಗು, ಶಿಕ್ಷಣ ವಂಚಿತ ಆಗಲಾರ ಮಗು ಇವತ್ತು ಆಶೆ ಆಕಾಂಕ್ಷೆಗಳಿಗೆ ಏನೇನೋ ಮಾಡ್ತಾ ಇದ್ದಾನೆ ಅವನ ಸಮಾಜದಲ್ಲಿ. ಆ ಆಶೆ ಆಕಾಂಕ್ಷೆಗಳನ್ನ ತೀರಿ ಸಂಸ್ಕೃತಿ ಕೊಡುವಂತ
ಸಮಾಜ ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅಂತ ಧರ್ಮವನ್ನ ಕಟ್ಟಿ ನಾವು ನೀವೆಲ್ಲರೂ ಉಳಿಸೋಣ ಅನ್ನುವಂತ ಮಾತನ್ನ ಹೇಳಿ, ಸಮಯದ ಅಭಾವ ಇರುವುದರಿಂದ ಈ ಬಹಳ ಕ್ರೂರಿಗಳಾಗಿ ನಡ್ಕೋತಿದ್ರು ಅವರು. ಜಮಖಂಡಿಗೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ನೇರವಾದ ಸಂಬಂಧ. ಇಬ್ರು ಮಹಾಪುರುಷರು ಇಲ್ಲಿ ಹುತಾತ್ಮರಾದರು. ಒಬ್ಬರು ಚಟ್ಟು ಸಿಂಗ್ ಹಜಾರೆ, ಇನ್ನೊಬ್ಬರು ಸಾವಳೆ. ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತಂದ್ರೆ ಮೊದಲಿಗೆ ಬ್ರಿಟಿಷರ ಖಡ್ಗನಿಂದ ನಮ್ಮ ರಾಣಿ ಚೆನ್ನಮ್ಮನವರು, ಈ ನಾಡಿನ ತಾಯಿ, ಮಹಾ ಸ್ವಾಭಿಮಾನಿ ಹೆಣ್ಣುಗಳು. ಅವಳ ಬಗ್ಗೆ ಮಾತಾಡೋದು ರೋಚಕತೆ, ಬಹಳ ದೊಡ್ಡ ಇತಿಹಾಸ. ಎಲ್ಲೋ ಬಗ್ಗೆ ಕೇಳಿರ್ತೀರಿ, ನೋಡಿದ್ರೆ ಸಿನಿಮಾ ಕೂಡ ಬಂದದ ಹೆಸರಿನೊಳಗೆ. ಅವರ ನಂತರ ಬಂದಂತವನ ಮಾಡಿದ ಸಂಗೊಳ್ಳಿ ರಾಯಣ್ಣ, ಎಂತ ಪ್ರತಾಪಶಾಲಿ, ಎಂತ ಶಕ್ತಿಶಾಲಿ, ಎಂತ ಸಂಘಟನಾ ಶಕ್ತಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳೆದಿದ್ದು ಸುರುಪುರ ವೆಂಕಟಪ್ಪ ನಾಯಕರ ಹತ್ತಿರ ಸೈನ್ಯವನ್ನು ತಗೊಂಡು ಬಂದು ಕ್ರಾಂತಿಯನ್ನು ಮಾಡಿ ಗೆರಿಲ್ಲಾ ಮಾದರಿ ಯುದ್ಧವನ್ನು ಕ್ರಿಯೇಟ್ ಮಾಡಿ ಬ್ರಿಟಿಷರ ಚಳಿಗೆ ತಿಳಿಸಿದ, ಮೋಸಕ್ಕೊಳಗ ಸಿಕ್ಕಾಕೊಂಡ ಅವನು ಗಲ್ಲಿಗೇರಿಸಿದ. ಅದಾದ ನಂತರ ಅನೇಕ ಸಂಗತಿಗಳು ಹಿಂಗೆ ನಡೆದಲ್ಲ. ನಾನಾ ಸಾಹೇಬ್ ಪೇಶ್ವೇರ್ ಹಿಡ್ಕೊಂಡು ಇಲ್ಲಿನ ಬಾಬಾ ಸಾಹೇಬ್ ಮರದಲ್ಲಿ ಎಲ್ಲ ಸೇರಿ ಒಂದು ಕ್ರಾಂತಿಯನ್ನು ಮಾಡೋದು ಹೊರಟರು. ಚಪಾತಿ ಅನ್ಸುತ್ತಿರೋದನ್ನ ಕೇಳ್ತೀವಿ ನಾವು. ಒಂದು 3-4 ಘಟನೆಗಳ ಉಲ್ಲೇಖನೆ ಮುಂದೆ ಮಾಡ್ತೀವಿ. ಚಟ್ಟು ಸಿಂಗ್ ಹಜಾರೆ, ರಾಮಚಂದ್ರ ಪಟವರ್ಧನ್ ಅವರು ಕೂಡ ಬಂಡಾಯ ಇದ್ರು. ಬ್ರಿಟಿಷರ ಮುಂದಿನ ಸೈನಿಕರು ಹೆಚ್ಚಿಗೆ ಶಸ್ತ್ರಗಳಿಲ್ಲ. ಒಂದು ನಿಶಸ್ತ್ರೀಕರಣ ಕಾಯ್ದೆ ತಗೊಂಡು ಝಾನ್ಸಿ ರಾಣಿಯನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಯಾರು ಶಸ್ತ್ರ ಇಟ್ಕೊಳ್ಳೋ ಹಾಗೆ ಒಂದು ಕಾಯ್ದೆ ತಗೊಂಡ್ಬಂದು ಬ್ರಿಟಿಷರು. ಯಾರು ಶಸ್ತ್ರ ಇಟ್ಕೋಬೇಕಾದ್ರೆ ಪರ್ಮಿಷನ್ ಬೇಕು. ಅವಾಗ ಇವರು ಹೆಚ್ಚಿಗೆದ್ರು. ರಾಮಚಂದ್ರ ಪಟವರ್ಧನ್, ಚಟ್ಟು ಸಿಂಗ್ ಹಜಾರೆ ಅವನು ರಾಜಸ್ಥಾನದಿಂದ ಬಂದವ. ಸೈನಿಕರು ತರಬೇತಿ ಕೊಟ್ಟಿತ್ತು, ಶಸ್ತ್ರ ಸಂಗ್ರಹ ಮಾಡಿದ್ರು, ಸೈನಿಕ ಟ್ರೈನಿಂಗ್ ಕೊಟ್ಟರು. ಯಾರು ಹೋಗ್ತಿದ್ರು ಮ್ಯಾನ್ಸನ್ ಒಂದು ಅಧಿಕಾರಿ ರೇಡ್ ಮಾಡಿದ್ರು. ರೇಡ್ ಮಾಡಿದಾಗ ಮೊದಲ ಅರಮನೆ ಜಮಖಂಡಿ ಒಳಗೆ ಅಂತಂದ್ರೆ ಎಸಿ ಆಫೀಸ್, ಹಳಿ ತಹಶೀಲ್ದಾರ್ ಆಫೀಸ್, ಅದು ಮೊದಲ ಅರಮನೆ. ಅಲ್ಲಿಯ ಸುರಂಗ ಮಾರ್ಗದ ಮುಖಾಂತರವಾಗಿ ಏನು ಹೊಸ ದವಾಖಾನೆ ಕಟ್ಟಿ ಅಂತ ಹಿಂದೆ ಕೆಳಗೆ ಅದು ಬಾವಿಂದ ಅಪಾರ್ಟ್ಮೆಂಟ್ಗೆಲ್ಲ ಉಳಿದಿದ್ರು. ಯಾರು ಚಾಳ ಚುಚ್ಚಿದ್ರು, ಎಲ್ಲ ತಕ್ಷಣ ರೇಡ್ ಮಾಡಿದ್ರು. ರಾಮಚಂದ್ರ ಪಟವರ್ಧನ್ ಹಿಡ್ಕೊಂಡು ಹೋಗ್ಬಿಟ್ಟು ಬ್ರಿಟಿಷರು ಬೆಳಗಾಂ ಜೈಲಿಗೆ ಹೋಗಿ ಹಾಕಿದ್ರು. ಚಟ್ಟು ಸಿಂಗ್ ಹಜಾರ್ ಅವ್ರೇನು ಮಾಡಿದ್ರಿ, ಎಲ್ಲ ನಾ ಮಾಡಿದ್ವಿ ಅಂತ ಹೋಗಿ ಸರೆಂಡರ್ ಅವರು.